ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆದಿಂದ ಆಸೆ ಧರ್ಮ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಸೂರ್ಯ ಮತ್ತೆ ಮೀನಾ ಬೇಸರ ಪಟ್ಕೊಂಡು ನಿಂತ್ಕೊಳ್ತಾರೆ. ಯಾಕೆಂದ್ರೆ ರೋಹಿಣಿ ಮನೋಜ್ ರೂಮ್ ಬಿಟ್ಕೊಡಕ್ಕೆ ಸಂಕಟ ಪಡ್ತಿರ್ತಾರೆ ಯಾವಾಗ್ಲೂ ಕೂಡ. ಹಾಗಾಗಿ ಬಹಳ ನೊಂದ್ಕೊಂಡು ಹೇಳ್ತಾರೆ, ಹಿರಿ ಮಗ ಸೊಸೆಗೆ ಆ ರೂಮು, ಕಿರಿ ಮಗನ್ಗೆ ಅಂತ ಹೇಳಿ ಈ ರೂಮು, ಇನ್ನು ಅಪ್ಪ ಅಮ್ಮ ಅವ್ರಿಗೆ ರೂಮ್ ಬೇಕೇ ಬೇಕು, ಅವ್ರ ಈ ರೂಮು, ಇನ್ ನಾನು ಮದ್ಯದ ಮಗ, ಹಾಲಲ್ಲೇ ಮುಳುಗ್ತೀವಿ ನಾನು ನನ್ನ ಹೆಂಡತಿ, ಏನ್ ನಮ್ಗೇನ್ ತೊಂದ್ರೆ ಇಲ್ಲ. ಹಾಗಂದಾಗ ರಂಗನಾಥ್ ಅವರು ಬಹಳ ನೊಂದ್ಕೊಂಡು, ಯಾಕಪ್ಪ ಸೂರ್ಯ ಹಾಗಂತೀಯ, ಅದಕ್ಕೊಂದು ಪರಿಹಾರ ಇದ್ದೇ ಇದೆ, ಸುಮ್ಮನೆ ಯೋಚನೆ ಮಾಡ್ಬೇಡ, ಏನೋ ಒಂದ್ ಮಾಡ, ಇಲ್ಲ ಬಿಡಪ್ಪ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಆಗ ರಂಗನಾಥ್ ಅವರು, ಎಲ್ರೂ ಒಂದು ಕ್ಷಣ ಕೂತ್ಕೊಳ್ಳಿ, ನಿಮ್ಮ ಹತ್ರ ಎಲ್ಲ ಮಾತಾಡ್ಬೇಕು ಅಂತೇಳಿ ಎಲ್ರು ಕೂಡ ಕೂರ್ಸ್ಕೊಳ್ತಾರೆ ಹಾಲಲ್ಲಿ. ಕೂರ್ಸ್ಕೊಂಡು, ಇಲ್ಲಿವರೆಗೂ ಎಲ್ಲ ಎಷ್ಟೆಷ್ಟು ದುಡ್ಡು ಕೊಡ್ತಿದ್ರಿ ಅದು ಲೆಕ್ಕ ಇರ್ಲಿಲ್ಲ, ಆದ್ರೆ ಈಗ ಒಬ್ಬೊಬ್ರನ್ನೇ ಕೇಳ್ತಾ ಇದೀನಿ, ಒಬ್ಬೊಬ್ರು ಎಷ್ಟೆಷ್ಟು ದುಡ್ಡು ಕೊಡ್ತಿದ್ರಪ್ಪ ಮನೆ ಮೇಂಟೆನೆನ್ಸ್ಗೆ ಅಂದಾಗ, ಮನೋಜ ಮೊದಲನೇವ್ ನೀನು ಹೇಳೋ ಅಂದಾಗ, ಅಪ್ಪ ನಾನು 8,000 ಕೊಡ್ತೀನಪ್ಪ ಅಂತ ಹೇಳಿ ಹೇಳ್ತಾನೆ. ಹಂಗಂತಿದ್ದಾಗೇನೆ ರಂಗನಾಥ್ ಅವ್ರಿಗೆ ಬೆರಗಾಗ್ತಾರೆ. ಬಿಸ್ನೆಸ್ ಮ್ಯಾನು 8,000 ಅಂತ ಹೇಳಿ. ಆನಂತರ ಸೂರ್ಯನ್ ಕೇಳ್ತಾರೆ, ಸೂರ್ಯ ನೀನ್ ಎಷ್ಟು ಕೊಡ್ತೀಯಪ್ಪ ಅಂದಾಗ, ಕೈ ಹಿಡಿದು ತೋರ್ಸೆ ಮೀನ, ಬೆರಳು ತೋರ್ಸೆ ಅಂತ ಹೇಳಿ ಹೇಳ್ತಾನೆ. ಯಾಕಪ್ಪ ಅಂದಾಗ, ಇರ್ಲಿ ತಡಿಯಪ್ಪ, ಬೆರಳು ತೋರ್ಸೆ ನೀನು, ಎಷ್ಟಾದ್ರೂ ಕೊಡ್ತೀರಿ ಅಂತ ನಾನು ತೋರಿಸ್ತು, ಕಣ್ ತೋರ್ಸೆ ನೀನು ಬೆರಳ, ರೀ ಆಮೇಲೆ ತೋರ್ಸಿದ್ಮೇಲೆ ಕೊಡ್ಬೇಕು, ಕೊಡ್ತೀನಿ ಕಣ್ ತೋರ್ಸೆ ಹೇಳ್ತಾ ಇಲ್ವಾ. ಅವಳು 10 ಬೆರಳನ್ನು ತೋರಿಸ್ತಾಳೆ. 10,000 ಕೊಡ್ತೀವಪ್ಪ ನಾವು ತಿಂಗಳಿಗೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ. 10,000 ಹೆಮ್ಮೆ ಪಡ್ತಾರೆ. ಆನಂತರ ರವಿ ನೀನ್ ಎಷ್ಟು ಕೊಡ್ತೀಯಪ್ಪ ಅಂದಾಗ, ಅದಕ್ಕೆ ಶ್ರುತಿ, ನಾವೇನ್ ಬೆರಳಿಗೆ ತೋರ್ಸಲ್ಲ, ಹಾಗೆ ಹೇಳ್ಬಿಡ್ತೀವಿ, ನೀವು ಎಷ್ಟು ಕೊಟ್ರು ಸರಿನೆ ಅಂತ ಹೇಳಿ ಶ್ರುತಿ ಅಂತಾಳೆ. ರವಿ ಇದ್ದವನಪ್ಪ 10,000 ಕೊಡ್ತೀನಪ್ಪ ನಾನು ಅಂತ ಹೇಳ್ತಾರೆ. ಹೇಳಿದಾಗ ಅದಕ್ಕೆ ಸೂರ್ಯ ಇದ್ದವನು, ಹಲಕಣು ಪೆಂಗ್ಯ, ಇಲ್ಲಿವರೆಗೂ ದೊಡ್ಡದಾಗಿ ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಡ್ತಿದ್ದಲ್ಲ, 8,000 ನೀನು ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಇದ್ದವಳು, ಸುಮ್ ಕೂತ್ಕೊಳ್ಳೋ, ಅವನೇನ್ ಕೈ ತುಂಬಾ ಕೊಡ್ತಾನೆ. ಅದಕ್ಕೆ ರಂಗನಾಥ್ ಅವ್ರು, ಕೊಟ್ನಲ್ಲ 8,000 ದೊಡ್ಡ ಬಿಸ್ನೆಸ್ ಮ್ಯಾನು, ಮತ್ ಕೊಚ್ಬೇಡ ಕೂತ್ಕೊಳೆ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾರೆ. ಆನಂತರ ಇಲ್ಲಿ ಮೀನಾ ಇದ್ದವಳು, ಮಾವ ನಾನು ದುಡಿತಾ ಇದ್ದೀನಲ್ವಾ, ನಾನು ತಿಂಗಳಿಗೆ 2,000 ಕೊಡ್ತೀನಿ ಮಾವ ಅಂದಾಗ, ಅದಕ್ಕೆ ರಂಗನಾಥ್ ಅವರು, ಬೇಡಮ್ಮ ನೀನೇನ್ ಕೊಡ್ಬೇಡ, ಬೇಡ ತಾಯಿ ಅಂತ ಹೇಳಿ ಹೇಳ್ತಾರೆ. ಹಾಗಂದಾಗ ಇಲ್ಲಿ ಶ್ರುತಿ ಇದ್ದವಳು, ನಾನು ದುಡಿತೀನಲ್ವಾ, ನಾನು 10,000 ಕೊಡ್ತೀನಿ ಅಂತೇಳಿ ಶ್ರುತಿ ಹೇಳ್ತಾಳೆ. ಆದ್ರೆ ಎಲ್ಲ ಹೇಳಿದ್ರು ಅಂತ ಹೇಳಿ ರೋಹಿಣಿ, ಆಯ್ತು ನಾನು 5,000 ಕೊಡ್ತೀನಿ ಅಂತ ಹೇಳಿ ಹೇಳೋ ಬೇಡವೋ ಅಂತ ಹೇಳಿ ಹೇಳ್ತಾಳೆ. ಆಯ್ತು, ಈಗ ನೋಡಿ ಒಬ್ಬೊಬ್ರದ್ದು ಲೆಕ್ಕ ಬರ್ದಿಟ್ಟಿದ್ದೀನಿ ಆಯ್ತಾ, ಎಲ್ಲರ ಲೆಕ್ಕನೂ ಕೂಡ ಇಲ್ಲಿರ್ತದೆ, ಎಲ್ಲ 5ನೇ ತಾರೀಕು ಒಳಗಾಗಿ ತಂದು ಕೊಟ್ಬಿಡ್ಬೇಕು ದುಡ್ಡನ್ನ. ಅದಕ್ಕೆ ಶಾಂತಿ ಹೇಳ್ತದೆ, ಎಲ್ರು ನನ್ ಕೈ ತಂದು ಕೊಟ್ಬಿಡ್ರಪ್ಪ. ಹಾಗಂದಾಗ ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ದಯಮಾಡಿ ಬೇಡ್ರಪ್ಪ, ಆ ಕೆಲಸ ಮಾತ್ರ ಬೇಡ, ನನ್ನ ಹತ್ರನೇ ಕೊಡ್ಬೇಕೆಲ್ಲವ. ಆಯ್ತು ಅಂತ ಹೇಳಿ ಎಲ್ಲ ಒಪ್ಕೊಳ್ತಾರೆ. ಸರಿ, ಒಪ್ಕೊಂಡಾದ್ಮೇಲೆ ಹಾಗೆ ಹೊರಗಡೆ ಕೂತ್ಕೊಳ್ಳೋಣ ಬಾರೋ ಸೂರ್ಯ ಒಂದು ಕ್ಷಣ ಅಂತೇಳಿ ರವಿ ಸೂರ್ಯನ ಕರ್ಕೊಂಡು ಹೋಗ್ತಾನೆ. ಜೊತೆಗೆ ಮನೋಜನು ಕೂಡ ಬರ್ತಾನೆ. ಮನೋಜ ಬಂದಾಗ ಇಲ್ಲಿ ಶಾಂತಿ, ರಂಗನಾಥಪ್ಪನ ತಲೆಯಲ್ಲಿ ಏನೋ ಓಡ್ತಾ ಇದೆ, ಏನೋ ಪ್ಲಾನ್ ಆಗ್ತಾ ಇದ್ದಾನೆ ರಂಗನಾಥಪ್ಪ, ಅದೇನು ಅಂತ ತಿಳ್ಕೋಬೇಕು ಅಂತ ಹೇಳಿ ಅಂತ ಕೂತಿರ್ತಾಳೆ. ಅಷ್ಟರಲ್ಲಿ ಹೊರ್ಗಡೆ ಬಂದಂತ ಸೂರ್ಯ, ಅಲ್ಲ ಕಣೋ ಸೂರ್ಯನ ಮನೋಜ ಕೇಳ್ತಾನೆ, ಅಲ್ಲ ಕಣೋ ಸೂರ್ಯ, ಅಪ್ಪ ಏನಕ್ಕೋ ಇಷ್ಟೊಂದು ದುಡ್ಡು ಈಸ್ಕೊತಾ ಇದೆ ಎಲ್ರ ಹತ್ರನೂ ಕೂಡ, ಅದ್ರಲ್ಲೂ ನಾನು 8,000, ನೀವೆಲ್ಲ ಅಷ್ಟು, ನನ್ನ ಹೆಂಡತಿ 5,000 ಅಂದಾಗ, ಲೈ ಹೆಂಗೆ ನನ್ನ ಮಗನೇ, ಇಲ್ಲಿವರೆಗೂ ನಿನ್ನನ್ನು ಓದಿಸಿದ್ದು, ನಿನ್ನ ಹಾಸ್ಟೆಲ್ ಫೀಸು, ನಿನ್ ಕಾಲೇಜ್ ಫೀಸು ಎಲ್ಲದಕ್ಕೂ ಕೂಡ ಕೇಳ್ದಂಗೆ ಕೊಡ್ತಿತ್ತಲ್ಲ, ಅವತ್ತಿನ ನೀನ್ ಕೇಳ್ತಿತ್ತೇನೋ ಏನಕ್ಕೆ ಎತ್ತ ಅಂತ ಹೇಳಿ, ಇಲ್ಲ ತಾನೇ ಕೊಡ್ತಿತ್ತು ತಾನೆ, ಇವತ್ತು ಬಾಯಿ ಮುಚ್ಕೊಂಡು ನೀನ್ ದುಡಿದು ಕೊಡಕ್ಕೇನೋ ನಿನ್ಗೆ, ಹೋಗಿ ನಿನ್ ಜೊತೆ ಮಾತಾಡ್ತೀನಲ್ಲ, ನಿನ್ ಜೊತೆ ಮಾತಾಡಿದ್ದೆ ತಪ್ಪು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ರವಿ ಇದ್ದನು, ಹೌದಲ್ವೇನೋ, ಅಪ್ಪ ಅವಾಗೆಲ್ಲ ಖರ್ಚು ಮಾಡ್ತಿತ್ತಲ್ವಾ, ಸುಮ್ಮನಿರೋ ಹೋಗ್ಲಿ, ಅತ್ಲಾಗ ಇಬ್ರು ಯಾಕೆ ಜಗಳ ಆಡ್ತೀರಾ ಅಂತಂದಾಗ, ಅದಕ್ಕೆ ಮತ್ತೆ ಮನೋಜ ಇದ್ದನು, ರವಿಗ ಹೌದಲ್ವೇನೋ, ಈಗ ಅಪ್ಪ ಅಮ್ಮ ಏನಾದ್ರೂ ನಮ್ಮ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಬೇರೆ ಮನೆ ಮಾಡೋ ಪ್ಲಾನ್ ಇದೆಯಾ ಅಂತ ರೂಮ್ಗೋಸ್ಕರ ಅಂದಾಗ, ಸೂರ್ಯ ಟಾಡ್ಸ್ಕೊಂಡು ಹೊಡಿಯಕ್ ಹೋಯ್ತಾನೆ ಹಂಗೆಯ. ಅಯ್ಯೋ ನನ್ನ ಮಗನೇ, ನಮ್ಮ ಅಪ್ಪ ಅಮ್ಮ ನಾನ್ ಬದುಕಿರೋವರೆಗೂ ಈ ಮನೇಲಿ ಇರ್ತಾರೆ,
ಇರ್ಬೇಕು, ಗೊತ್ತಾಯ್ತು. ಇನ್ನೊಂದ್ಸಾರಿ ಅಂದೆ ಅಂದ್ರೆ ನನ್ನ ಮಗನ ಚೆನ್ನಾಗಿ ತೆಗೆದ್ಬಿಡ್ತೀನಿ ಅಂತೇಳಿ ಅಟ್ಟಾಡ್ಸ್ಕೊಂಡು ಹೊಡಕ್ ಹೋಗ್ತಾನೆ. ರವಿ ಸಮಾಧಾನ ಮಾಡ್ತಾನೆ. ನಾನು ಇಲ್ಲಿ ಬಂದಿದ್ದೆ ತಪ್ಪಾಯ್ತು ನಿನ್ನ ಹತ್ರ ಅಂತೇಳಿ ಒಳಕೊಟ್ಟು ಹೋಗ್ತಾನೆ. ಆಂತರ ಸೂರ್ಯನು ಕೂಡ ಹಿಂದಿಂದ ಹೋಗ್ತಾ ಇರ್ತಾನೆ. ರವಿ ಸೂರ್ಯ ಸೂರ್ಯ ಅಂತ ಕೂಗಿದ್ರು ಕೂಡ ನಿಂತ್ಕೊಳ್ಳೋದಿಲ್ಲ. ಇಲ್ಲಿ ಒಳಗಡೆ ಮೀನಾ ಮತ್ತೆ ಶ್ರುತಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಇರ್ಬೇಕಾದ್ರೆ ಇವಳು ರೋಹಿಣಿ ಬರ್ತಾಳೆ. ಅಲ್ಲ ಮೀನಾ, ಈಗ ಎಲ್ರೂ ಕೂಡ 10,000 ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಾಗ ನಿನ್ ಗಂಡನು ಕೂಡ 10,000 ಕೊಡ್ತೀನಿ ಅಂತ ಅಂತಾರಲ್ಲ. ಮೊದ್ಲೇ ಆಫ್ಟರ್ ಆಲ್ ಡ್ರೈವರ್ ಕಾರ್ ಓಡಿಸೋದು. ಅಮ್ಮಮ್ಮ ಅಂದ್ರೆ ಎಷ್ಟು ದುಡಿಯೋಕ್ ಸಾಧ್ಯ? ಏನಾದ್ರೂ ಗಿಡ್ದಾರಿ ಏನಾದ್ರೂ ಹಿಡ್ದೇನಾದ್ರು ಸಂಪಾದನೆ ಮಾಡ್ತಾ ಇದಾರ? ರೋಹಿಣಿ ಅವ್ರೆ, ಹಿಂಗೆಲ್ಲ ಮಾತಾಡ್ಬೇಡಿ, ಸರಿಯಲ್ಲ ನೀವು ಮಾತಾಡ್ದು ಈಗೆಲ್ಲ. ಇನ್ನೇನ್ ಮತ್ತೆ ಬರೀ ಕಾರ್ ಓಡ್ಸ್ ಆಫ್ಟರ್ ಆಲ್ ಡ್ರೈವರ್ ಅಷ್ಟೊಂದು ಕೊಡ್ತಾ ಇದಾರಲ್ಲ ಅಂತ ಸ್ವಲ್ಪ ವಿಚಾರಿಸ್ಕೊಳ್ಳಿ ನಿಮ್ ಗಂಡನ್ನ. ರೋಹಿಣಿ ಅವ್ರೆ, ಅದೆಲ್ಲ ನನ್ಗೆ ಅಭ್ಯಾಸ ಇಲ್ಲ. ಏನಿದ್ರು ನಿಮಗ್ ಮಾತ್ರ ಸರಿ, ನಿಮ್ ಗಂಡನ್ನ ಆತರ ವಿಚಾರಿಸ್ಕೊಳ್ಳಿ. ನೀವ್ ವಿಚಾರಿಸ್ಕೊಳ್ಳಿ ಮೊದ್ಲು. ನಂಗೇನು ಅನುಮಾನನಪ್ಪ. ಅದಕ್ಕೆ ಶ್ರುತಿ ಇದ್ದೋಳು, ಅಲ್ಲ ಕಣ್ರಿ, ನಾವೆಲ್ಲ ಸರಿ ದುಡಿತಾ ಇದೀವಿ, 10,000 ಕೊಡ್ತೀವಿ ಅಂತ ಅಂದೋ. ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲ, ನೀವು ಯಾಕ್ರಿ 8,000 ಕೊಡ್ತಿದ್ದೀರಾ? ಹೇಳ್ರಿ ನಿಮ್ ಗಂಡನಿಗೆ, ಹೇಳ್ಬಿಟ್ಟು 10,000 ಕೊಡಿಸ್ರಿ, ನಡೀರ್ರಿ. ಯಾಕೆ ಹಿಂಗಿಬ್ರು ಈಗ ಆಡ್ತಾ ಇದ್ದೀರಾ? ನಡೀರ್ರಿ, ನೀವು ನಡೀರ್ರಿ ಅಂತೇಳಿ ಆಚೆಗೆ ಎಳ್ಕೊಂಡು ಹೋಗ್ತಾಳೆ ಇಲ್ಲಿ ಶ್ರುತಿ ರೋಹಿಣಿನ. ಸರಿ, ಈ ಕಡೆ ಮನೋಜ ಒಳಗ್ ಬರ್ತಾನೆ. ಮೊದ್ಲೆ ಸೂರ್ಯ ರವಿ ಒಳಗಡೆ ಬರೋ ಅಷ್ಟ್ರಲ್ಲಿ ಆಗಾಗ್ಲೇ ಶೀಲಾ ಬರ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಬಂದವನು, ಓ ಶೀಲಾ ಆಂಟಿ ಅವ್ರು ಏನಕ್ಕೆ ಬರ್ತಾರೋ ಅಂತ ಅಂದಾಗ, ಅದಕ್ಕೆ ನಿನ್ಗೆ ಯಾಕೋಬೇಕಾ ವಿಷಯ ಅಂತೇಳಿ ಮನೋಜ ಅಂತಾನೆ. ಅಷ್ಟರಲ್ಲಿ ಮೀನಾ ಇದ್ದವಳು ದುಡ್ಡು ಕೊಡೋಕೆ ಅಂತ ಅಂದಾಗ, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದ್ ಬೇಕಾ ಅಂದಾಗ ಶಾಂತಿ ಇದ್ದವಳು ಅದಕ್ಕೆ, ಅಲ್ಲ ಕಣೋ, ನಮ್ಮನೆಗೆ ಕಷ್ಟ ನೋಡಿ ಬರ್ತಾ ಇದಾರೆ. ಜೊತೆಗೆ ಮನೋಜನು ಕೂಡ ಧ್ವನಿ ಸೇರಿಸ್ತಾನೆ. ನಿಂಗೇನಾಗ್ಬೇಕೋ? ನಿನ್ಗೆ ಸುಮ್ನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದ್ ಕಲ್ತ್ಕೋ, ಬಾಯಿ ಮುಚ್ಕೊಂಡು ಇರೋದ್ ಕಲ್ತ್ಕೋ ಮನೆ ಒಳಗೆ. ಇಲ್ಲ ಆಗ್ಲಿಲ್ವಾ ಮನೆ ಬಿಟ್ಟು ಹೋಯ್ತಾ ಇರು ಅಂತ ಹೇಳ್ತಾನೆ. ಸೂರ್ಯನಿಗೆ ಸಖತ್ತು ಕೋಪ ಬರ್ತದೆ. ಏನೋ ನನ್ನೇ ಮನೆ ಬಿಟ್ಟು ಹೋಗು ಅಂತೀಯೇನೋ ಪೆಂಗ್ಯ ನನ್ನ ಮಗನೇ ಅಂತೇಳಿ ಹಿಡ್ಕೊಂಡು ಮುಗ್ಗ ಹಿಂದೆ ಮುಂದೆ ಹೋದಿಲ್ಲ ಚೆನ್ನಾಗ್ ಬಾರ್ಸ್ ಬಿಸಾಕ್ತಾನೆ. ರಂಗನಾಥ್ ಅವ್ರು ತಡೆದ್ರು ಇಲ್ಲ, ಶಾಂತಿ ಅಡ್ಡ ಬರ್ತಾಳೆ, ಚೆನ್ನಾಗ್ ಚಚ್ಚಾಕ್ತಾನ ಅವನ್ನ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.